ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೊಕ್ಕಸ ಬರದಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ನಮ್ಮ ರಸ್ತೆಗಳ ಗುಂಡಿ, ನೀರಾವರಿ ಯೋಜನೆ, ರಸ್ತೆಗಳಾಗ್ಲಿ, ಆಸ್ಪತ್ರೆಗಳಾಗ್ಲಿ, ಶಾಲೆಗಳಾಗ್ಲಿ, ಮೇಷ್ಗಳ ನೇಮಕ ಆಗಲಿ, ಅವರಿಗೆ ಸಂಬಳ ಕೊಡೋದಾಗ್ಲಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲವೂ ಝೀರೋ ಆಗ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂಥ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನು ಅವತ್ತು ಮಾಡಿದ್ರು. ಮತ್ತೆ ಇವತ್ತು ಜಾಸ್ತಿ ಮಾಡಕ್ಕೆ ಹೊರಟಿದ್ದಾರೆ. ಹಾಲಿನ ದರ ಜಾಸ್ತಿ ಆಯಿತು, ಬಸ್ಸಿನ ರೇಟ್ ಜಾಸ್ತಿ ಆಯಿತು, ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರು, ನಮ್ಮ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಅನ್ನು ಜಾಸ್ತಿ ಮಾಡಿದ್ರು. ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕುವಂತ, ತೆರಿಗೆ ಹಾಕುವಂತ ಒಂದು ಸರ್ಕಾರ ಇಲ್ಲಿ ಇದೆ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಇರುವ ದುಡ್ಡನ್ನ ಭ್ರಷ್ಟಾಚಾರ ಮಾಡು, ಇಲ್ಲ ಗ್ಯಾರಂಟಿಗಳಿಗೆ ಕೊಡು. ಇವತ್ತು ಜನ ಹೇಳ್ತಿದ್ದಾರೆ ನಮಗೆ ಗ್ಯಾರಂಟಿ ಬೇಕಾಗಿಲ್ಲ, ದಯಮಾಡಿ ನಮ್ಮನ್ನು ಬಿಟ್ಬಿಡಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡುವ ಮಟ್ಟಿಗೆ ನಮ್ಮ ರಾಜ್ಯ ಬಂದಿದೆ. ಅಂತಂದ್ರೆ ನಮ್ಮ ರಾಜ್ಯವನ್ನ ಫೈನಾನ್ಷಿಯಲಿ ಅಧೋಗತಿಗೆ ತಗೊಂಡೋಗುವಂತ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಕುರ್ಚಿಯ ಗುದ್ದಾಟ, ಒಬ್ರು ಹೋಗಿ ಜಿಲ್ಲೆಗಳಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಯಾವ ಮಂತ್ರಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದಾರೆ? ಮುಖ್ಯಮಂತ್ರಿ ಯಾವ ಜಿಲ್ಲೆಗೆ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಿದ್ದಾರೆ? ಒಂದೇ ಒಂದು ರಿವ್ಯೂ ಮೀಟಿಂಗ್ ಆಗ್ತಾ ಇಲ್ಲ. ಜನರ ಕಷ್ಟ ಏನು ಅಂತ ಕೇಳ್ತಾ ಇಲ್ಲ. ಈಗಲೇ ನಾವು ಏಪ್ರಿಲ್ನ ಮಾರ್ಚಿನ ಕೊನೆಯಲ್ಲಿದ್ದೀವಿ. ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿದೆ. ಇದನ್ನು ಯಾರು ಕೇಳೋರಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ, ದುರಾಡಳಿತ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ, ಇವತ್ತು ಜನರನ್ನ ಪೂರ್ತಿಯಾಗಿ ಲೂಟಿ ಮಾಡ್ತಾ ಇರುವಂತ ಸರ್ಕಾರ ಕರ್ನಾಟಕದಲ್ಲಿ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಮತ್ತು ಜೋರಾಗಿ ಹೋರಾಟ ಮಾಡ್ತೀವಿ. ಸರ್ಕಾರದ ಕಣ್ಣು ತೆರಿಬೇಕು. ಸರ್ಕಾರದ ಕಿವುಡಾಗಿದೆ. ಇವತ್ತು ಕಣ್ಣು ಮುಚ್ಕೊಂಡಿದೆ, ಕಿವುಡು ಆಗಿದೆ. ಅದಕ್ಕೆ ಅದನ್ನ ಕಿವುಡುತನವನ್ನ ಸರಿಯಾಗಿ ಕೇಳಿಸುವಂತ ಡಾಕ್ಟರ್ ಕೆಲಸವನ್ನ ನಾವು ಮಾಡೋರಿದ್ದೀವಿ.